ನಮಸ್ಕಾರ, ಜಸ್ಟ್ ರಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಭಾರತದ ಬಹುನಿರೀಕ್ಷಿತ ಸಿನಿಮಾ ರಾಮಾಯಣದ ಬಗ್ಗೆ ದಿನದಿಂದ ದಿನಕ್ಕೆ ಹೊಸ ಹೊಸ ಸುದ್ದಿಗಳು ಹೊರಬರ್ತಾ ಇವೆ. ಆದರೆ ಇದೀಗ ಕನ್ನಡಿಗರ ನಡುವೆ ಒಂದು ಪ್ರಶ್ನೆ ಜೋರಾಗಿ ಕೇಳಿಬರ್ತಾ ಇದೆ ಅಂತಲೇ ಹೇಳ್ಬೋದು. ಯಶ್ ಅವರು ನಿರ್ಮಿಸ್ತಾ ಇರೋ ರಾಮಾಯಣ ಸಿನಿಮಾದಲ್ಲಿ ಕನ್ನಡದ ನಟ ನಟಿಯರಿಗೆ ಅವಕಾಶವೇ ಇಲ್ವೇ? ಕನ್ನಡದಿಂದ ಬೆಳೆದ ಯಶ್ ಕನ್ನಡದ ಕಲಾವಿದರನ್ನ ಮರೆತ್ರ ಅನ್ನೋ ಒಂದು ಪ್ರಶ್ನೆ ದೊಡ್ಡ ಮಟ್ಟಿಗೆ ಒಂದು ಸೌಂಡ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಹಾಗಾದರೆ ಈ ಪ್ರಶ್ನೆಯ ಹಿಂದಿರುವ ವಿಚಾರವೇನು? ಬನ್ನಿ ಸಂಪೂರ್ಣವಾಗಿ ಈ ಒಂದು ವಿಡಿಯೋಲ್ಲಿ ತಿಳ್ಕೊಳ್ಳೋಣ. ರಾಕಿಂಗ್ ಸ್ಟಾರ್ ಯಶ್ ಇದು ಪ್ಯಾನ್ ಇಂಡಿಯಾ ಮಟ್ಟದ ಸ್ಟಾರ್. KGF ಮೂಲಕ ವಿಶ್ವದಾದ್ಯಂತ ಹೆಸರು ಗಳಿಸಿದ ಇವರು ಇದೀಗ ನಿರ್ಮಾಪಕರಾಗಿಯೂ ದೊಡ್ಡ ಕನಸಿನ ರಾಮಾಯಣ ಸಿನಿಮಾವನ್ನು ನಿರ್ಮಿಸ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಹಲವು ಭಾಷೆಗಳ ಖ್ಯಾತ ಕಲಾವಿದರು ಅಭಿನಯಿಸ್ತಾ ಇದ್ದಾರೆ ಎಂಬ ಮಾಹಿತಿ ಹೊರಬಂದಿದೆ. ಇದರಿಂದ ಕೆಲ ಕನ್ನಡ ಅಭಿಮಾನಿಗಳಲ್ಲಿ ಒಂದು ದೊಡ್ಡ ಪ್ರಶ್ನೆಯೇ ಹುಟ್ಕೊಂಡಿದೆ. ಇಷ್ಟೊಂದು ದೊಡ್ಡ ಸಿನಿಮಾದಲ್ಲಿ ಕನ್ನಡದ ಇನ್ನಷ್ಟು ಕಲಾವಿದರಿಗೆ ಅವಕಾಶ ಕೊಡಬಹುದಿತ್ತಲ್ಲ ಅನ್ನೋ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಈಗ ಕನ್ನಡಿಗರ ಮನಸ್ಸಲ್ಲಿ ಹುಟ್ಕೊಂಡಿದೆ. ಈ ಪ್ರಶ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆದರೆ ಇಲ್ಲಿ ಒಂದು ವಿಷಯ ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಸಿನಿಮಾದ ಪಾತ್ರಗಳಿಗೆ ಯಾರು ಸೂಕ್ತರು ಅನ್ನೋದು ನಿರ್ದೇಶಕರು, ನಿರ್ಮಾಪಕರು ಮತ್ತು ಸೃಜನಾತ್ಮಕ ತಂಡ ಸೇರಿ ನಿರ್ಧರಿಸುತ್ತಾರೆ. ಯಾವುದೇ ಅಧಿಕೃತ ಮಾಹಿತಿ ಹೊರಬರುವವರೆಗೂ ಕನ್ನಡದ ಕಲಾವಿದರನ್ನು ಉದ್ದೇಶಪೂರ್ವಕವಾಗಿ ಕಡೆಗಣಿಸಲಾಗಿದೆ ಎಂದು ಹೇಳುವುದು ಸರಿಯಲ್ಲ. ಇನ್ನೊಂದು ಕಡೆ ಯಶ್ ಕನ್ನಡ ಚಿತ್ರರಂಗದಲ್ಲೇ ಬೆಳೆದವರು ಎಂಬುದರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ಬೋದು. ಹಲವು ಸಂದರ್ಭಗಳಲ್ಲಿ ಅವರು ಕನ್ನಡ ಚಿತ್ರರಂಗದ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿದ್ದಾರೆ. ಹೊಸ ಪ್ರತಿಭೆಗಳಿಗೆ ಬೆಂಬಲ ನೀಡುವ ಉದಾಹರಣೆಗಳು ಕೂಡ ನಮಗೆ ಗೊತ್ತಿದೆ. ಹಾಗಾಗಿ ಈ ವಿಷಯವನ್ನು ಎರಡು ರೀತಿಯಲ್ಲಿ ನೋಡಬಹುದು. ಒಂದು ಕಡೆ ಕನ್ನಡದ ಅಭಿಮಾನಿಗಳ ನಿರೀಕ್ಷೆ ಸಹಜವೇ. ಇಂತಹ ಜಾಗತಿಕ ಮಟ್ಟದ ಸಿನಿಮಾದಲ್ಲಿ ಕನ್ನಡದ ಕಲಾವಿದರಿಗೂ ಹೆಚ್ಚಿನ ಅವಕಾಶ ಸಿಗಬೇಕು ಎನ್ನುವುದು ಅವರ ಆಶಯ. ಮತ್ತೊಂದು ಕಡೆ ಸಿನಿಮಾದ ಆಯ್ಕೆ ಪ್ರಕ್ರಿಯೆ, ಪಾತ್ರ, ಕತೆ ಮತ್ತು ನಿರ್ಮಾಣದ ಅಗತ್ಯಗಳ ಮೇಲೆ ಅವಲಂಬಿತವಾಗಿರಬಹುದು. ಆದರೆ ಕನ್ನಡದ ಒಂದು ಕಲಾವಿದರು ಯಾರಿಗೂ ಕೂಡ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು. ಒಂದು ಪಾತ್ರವನ್ನು ಕೊಟ್ಟರೆ ಪಾತ್ರದ ಪರಕಾಯ ಪ್ರವೇಶವನ್ನು ಮಾಡಿ ಆ ಪಾತ್ರವನ್ನು ಧೂಳೆಬ್ಬಿಸಿ ಥಿಯೇಟರ್ನಲ್ಲಿ ಸಿಳ್ಳೆ ಚಪ್ಪಾಳೆಯನ್ನು ಗಿಟ್ಟಿಸ್ಕೊಳ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಮ ಕನ್ನಡಿಗರದ್ದು. ಅಂತಹ ಅವಕಾಶಗಳಿಗೋಸ್ಕರ ಕಾಯ್ತಾ ಇರೋ ನಟರು ತುಂಬ ಜನ ಇದ್ದಾರೆ. ನಮ್ಮ ಒಂದು ಕರ್ನಾಟಕದ ಹೆಮ್ಮೆ, ನಮ್ಮ ಒಬ್ಬ ಕನ್ನಡದ ನಟ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಇವತ್ತು ಎಲ್ಲರೆಲ್ಲೂ ಕೂಡ ಸೈ ಅನ್ಸ್ಕೊಂಡಂತಹ ನಮ್ಮ ಯಶ್ ಅವರು, ಅವರಂತೆ ನಟಿಸುವಂತಹ ನಟರು ತುಂಬ ಜನ ಇದ್ದಾರೆ. ಅವರಿಗೆ ಪ್ರೋತ್ಸಾಹ ನೀಡಬೇಕು. ರಾಮಾಯಣ ಸಿನಿಮಾದಲ್ಲಿ ಹಲವಾರು ಕನ್ನಡದ ಪ್ರತಿಭೆಗಳು ಬಂದು ಆ ಒಂದು ಪಾತ್ರಗಳನ್ನು ಮೆರೆದು ಆ ಒಂದು ಸಿನಿಮಾನ ಇನ್ನೂ ಸೂಪರ್ ಡೂಪರ್ ಹಿಟ್ಟಾಗಿ ಮಾಡಿಸ್ಬೇಕು. ನಮ್ಮ ಕನ್ನಡಿಗರು ಎಲ್ಲೆಡೆ ರಾರಾಜಿಸ್ತಾ ಇರಬೇಕು ಅನ್ನೋದು ನಮ್ಮ ಕನ್ನಡಿಗರ ಒಂದು ಆಶಯ ಆಗಿದೆ. ಅದರಲ್ಲಿ ಯಾವುದೇ ಒಂದು ತಪ್ಪು ಇಲ್ಲ ಅಂತಲೇ ಹೇಳಬಹುದು. ಈ ಒಂದು ಸಿನಿಮಾದಲ್ಲಿ ಎಲ್ಲ ಒಂದು ಕಲಾವಿದರಿಗೂ ಕೂಡ ಅವಕಾಶ ಸಿಕ್ಕರೆ ಮುಂದಿನ ದಿನಗಳಲ್ಲಿ ಯಾವುದೇ ನಟರು ನಮ್ಮ ಕನ್ನಡದ ನಟರ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಗತ್ತು ಗಾಂಭೀರ್ಯದಿಂದ ಮಾತಾಡಬಹುದು. ನಮ್ಮ ಕನ್ನಡದ ನಟರು ಇಂತಹ ದೊಡ್ಡ ಸಿನಿಮಾದಲ್ಲಿ ಭಾಗಿಯಾಗಿ ಒಂದು ಅದ್ಭುತವಾದ ಪ್ರದರ್ಶನವನ್ನು ಕೊಟ್ಟು ಒಂದು ಕನ್ನಡದ ಹೆಮ್ಮೆಯನ್ನು, ಕನ್ನಡದ ಒಂದು ಮಟ್ಟವನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಗರ್ವದಿಂದ ಹೇಳುವಂತಹ ಒಂದು ಮಾತು ನಮ್ಮ ಕನ್ನಡಿಗರದ್ದಾಗಿರಬೇಕು ಅನ್ನೋದು ತುಂಬ ಜನರ ಒಂದು ಮಾತಾಗಿದೆ. ಹಾಗೆಯೇ ಅವರ ಒಂದು ಆಶಯವಾಗಿದೆ. ನೋಡೋಣ ಈ ಒಂದು ಸಿನಿಮಾದಲ್ಲಿ ಎಷ್ಟರ ಮಟ್ಟಕ್ಕೆ ನಮ್ಮ ಕನ್ನಡದ ಅಭಿಮಾನಿಗಳಿಗೆ ಖುಷಿ ತರುವಂತಹ ಕೆಲಸಗಳು ಆಗತ್ತೆ, ಹಾಗೂ ನಮ್ಮ ಕನ್ನಡದ ನಟರು ಎಷ್ಟರ ಮಟ್ಟಿಗೆ ಈ ಒಂದು ಸಿನಿಮಾದಲ್ಲಿ ನಟನೆಯನ್ನು ಮಾಡ್ತಾರೆ, ಕನ್ನಡವನ್ನು ಹೇಗೆ ಬೆಳೆಸ್ತಾರೆ ಯಶ್ ಅವರು ಅನ್ನೋದು ಇಲ್ಲಿ ತುಂಬ ಮುಖ್ಯ ಆಗತ್ತೆ. ಕನ್ನಡಿಗರು ನಮ್ಮ ಯಶ್ ಅವರನ್ನು ಬೆಳೆಸಿದ್ದಾರೆ. ಹಾಗೆ ಕನ್ನಡ ನಟರನ್ನು ಯಶ್ ಅವರು ಬೆಳೆಸೋದು ನಮ್ಮ ಒಂದು ಕನ್ನಡದ ಹೆಮ್ಮೆಯನ್ನು ಇನ್ನು ಉತ್ತುಂಗಕ್ಕೆ ಶಿಖರಕ್ಕೆ ತೆಗೆದುಕೊಂಡು ಹೋಗೋದು ನಮ್ಮ ಯಶ್ ಅವರ ಕೈಯಲ್ಲಿ ಕೂಡ ಇರುತ್ತೆ. ಆ ಒಂದು
ಕೆಲಸವನ್ನು, ಆ ಒಂದು ದಾರಿಯನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ ಯಶ್ ಅವರು ಅನ್ನೋದು ಅವರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಸುದ್ದಿಗಳು, ಈ ಒಂದು ರಾಮಾಯಣದ ಸಿನಿಮಾದ ಬೇರೆ ಎಲ್ಲ ಅಪ್ಡೇಟ್ಸ್ಗಳಲ್ಲಿ ನಮ್ಮ ಕನ್ನಡದ ನಟಿಯರು ಕೂಡ ಬರ್ತಾ ಇದ್ದಾರೆ ಅನ್ನೋ ಒಂದಿಷ್ಟು ಅಪ್ಡೇಟ್ಸ್ಗಳು ಬರಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ರಾಮಾಯಣ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದಾರೆ ಯಶ್ ಅವರು. ಈ ಒಂದು ಸಿನಿಮಾದಲ್ಲಿ ನಮ್ಮ ಕನ್ನಡದ ಯಾವೆಲ್ಲ ನಟಿಯರು ಅವರಿಗೆ ಯಾರೆಲ್ಲರಿಗೂ ಅರ್ಹತೆ ಇದೆ ಅನ್ನೋದನ್ನು, ಅವರ ಒಂದು ಹೆಸರುಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ಕನ್ನಡದ ನಟರಿಗೆ ಎಷ್ಟು ಪ್ರೋತ್ಸಾಹ ಕೊಡಬೇಕು ಯಶ್ ಅವರು ಅನ್ನೋದ್ರ ಬಗ್ಗೆನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇನ್ನೂ ಹೊಸ ಅಪ್ಡೇಟ್ಗಳಿಗಾಗಿ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.